ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಇವಾಗ ಶೇಂಗಾ ಬೀಜ ಮೊದಲಿಗೆ ನಾನು ಗರಿ ಗರಿ ಆಗೋ ತನಕ ಅಥವಾ ಹಸಿ ವಾಸನೆ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಶೇಂಗಾ ಬೀಜ ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪನೇ ಕೊಬ್ಬರಿ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಜಾಸ್ತಿ ಕೊಬ್ಬರಿ ಹಾಕೋಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಳಿ, ಇಷ್ಟೇ ಆದರೆ ಸಾಕಾಗುತ್ತೆ. ಇವಾಗ ಕೊಬ್ಬರಿ ಕೂಡ ಒಂದು ಸ್ವಲ್ಪನೇ ನಾನಿಲ್ಲಿ ಹುರ್ಕೊತಿದ್ದೀನಿ. ಸ್ವಲ್ಪ ಕೊಬ್ಬರಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಧನಿಯಾ ಹಾಕ್ಕೊತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ದಾಲ್ಚಿನ್ನಿ ಮತ್ತು ಒಂದು 4 ಲವಂಗ ಹಾಕ್ಕೊತಿದ್ದೀನಿ, ಮತ್ತು ಒಂದು 2 ಇಲೈಚಿ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಮತ್ತೆ ಹಸಿ ವಾಸನೆ ಹೋಗೋ ತನಕ ನಾನಿಲ್ಲಿ ಸ್ಲೋ ಗ್ಯಾಸ್ನಲ್ಲಿ ಹುರ್ಕೊತಿದ್ದೀನಿ. ಮತ್ತು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ, ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂದ್ಕೊಂಡ್ರೆ ಈ ರೆಸಿಪಿ ಕೂಡ ನೀವು ಮಾಡ್ಬೋದು. ತುಂಬ ರುಚಿಯಾಗಿ ಬರುತ್ತೆ, ಬೇರೆ ಯಾವುದೇ ತರಕಾರಿ ಬೇಕಿಲ್ಲ ಇದಕ್ಕೆ. ಇವಾಗ ಇದರಲ್ಲಿ ನಾನು ಒಂದು 2 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಈ ಎಳ್ಳು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿನಿ. ಎಳ್ಳು ಮತ್ತು ಜೀರಿಗೆ ಹಾಕ್ಕೊಂಡು ಮತ್ತೆ ಹಸಿ ವಾಸನೆ ಹೋಗೋ ತನಕ ನಾನಿದು ಹುರ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, 2 ಸೇರಿಸಿ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊಂಡಾದ್ಮೇಲೆ ನಾನಿಲ್ಲಿ ಕೊನೆಯಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಹಾಕ್ಕೊತಿದ್ದೀನಿ. ಇತ್ತಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದು ಕೂಡ ಒಂದು ಸ್ವಲ್ಪನೇ ನಾನಿಲ್ಲಿ ಹುರ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಹುರ್ಕೊಂಡಾದ್ಮೇಲೆ ನಾನಿದು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಒಂದು ಸ್ವಲ್ಪ ಈ ಎಲ್ಲ ಸಾಮಗ್ರಿ ತಣ್ಣಗಾಲಿ, ಅಲ್ಲಿ ತನಕ ನಾನು ಇದೇ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗಿದೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಬಿಸಿ ಆದಮೇಲೆ ನಾನಿಲ್ಲಿ ಒಂದು 2-3 ಈರುಳ್ಳಿ ಹಾಕ್ಕೊಂಡಿನಿ. ಇಲ್ಲಿ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಇವಾಗ ಈ ಈರುಳ್ಳಿ ನಾನು ಪೂರ್ತಿಯಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ. ಸಣ್ಣ ಇದ್ದಂದ್ರೆ ಒಂದು 3 ತೊಗೊಳ್ಳಿ, ದೊಡ್ಡ ಇದ್ದಂದ್ರೆ ಒಂದು 2 ತೊಗೊಂಡ್ರೆ ಸಾಕಾಗುತ್ತೆ ಈರುಳ್ಳಿ. ನೋಡಿ, ಈ ರೀತಿ ಹುರ್ಕೊಂಡು ನಾನು ಕೆಂಪಾಗಬೇಕು, ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಈ ಈರುಳ್ಳಿ ಮತ್ತು ಈ ಸಾಮಗ್ರಿ ಕೂಡ ತಣ್ಣಗಾಗಿದೆ. ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಹಾಕ್ಕೊಂಡಾಗಿದೆ. ಇದ್ರ ಜೊತೆಗೆ ಇವಾಗ ನಾವು ಈರುಳ್ಳಿ ಹುರ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದರಲ್ಲೇ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಇದು ಈರುಳ್ಳಿ ಮತ್ತು ಈ ಎಲ್ಲ ಸಾಮಗ್ರಿ ಸೇರಿಸಿ ಇದಕ್ಕೆ ಎಷ್ಟು ಬೇಕಾ ಅಷ್ಟು ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಸ್ಮೂತಾಗಿ ರುಬ್ಕೋಬೇಕು, ತರಿಯಾಗಿರಬಾರ್ದು. ಸ್ಮೂತಾಗಿದ್ದರೆ ಏನಾಗುತ್ತೆ, ಗ್ರೇವಿ ಕೂಡ ತುಂಬಾ ಸರಿಯಾಗಿ ಬರುತ್ತೆ. ನೋಡಿ, ಸ್ಮೂತಾಗಿ ನೀರು ಹಾಕ್ಕೊಂಡು ರುಬ್ಕೊಂಡಾಗಿದೆ. ಇವಾಗ ಮತ್ತೆ ಅದೇ ಕಡೆಯಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಗರಂ ಆಗಿದೆ. ಇವಾಗ ಎಣ್ಣೆ ಗರಂ ಆದಮೇಲೆ ಇವಾಗ ನಾವು ಪೇಸ್ಟ್ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಮೊದಲಿಗೆ ಪೇಸ್ಟ್ ಮಾತ್ರ ಹಾಕ್ಕೊಳ್ಳಿ, ನೀರನ್ನ ಹಾಕೋಕೆ ಹೋಗಬಾರ್ದು ಇಲ್ಲಿ. ಹಾಗೆಯೇ ಮೊದಲಿಗೆ ನಾನಿದು ಒಂದು 3-4 ನಿಮಿಷ ಅಥವಾ ಎಣ್ಣೆ ಸಪ್ರೇಟ್ ಆಗೋ ತನಕ ಈ ಮಸಾಲ ನಾನು ಹುರ್ಕೊತಿದ್ದೀನಿ. ಒಂದು 2-3 ನಿಮಿಷ ಟೈಮ್ ಹಿಡಿಬೋದು, ಹೆಚ್ಚು ಕಮ್ಮಿ ಹಿಡಿಬೋದು ಇಲ್ಲಿ. ಇವಾಗ ಒಂದು 3-4 ನಿಮಿಷ ನಾನು ಹುರ್ಕೊಂಡಾಗಿದೆ. ಇವಾಗ ಹುರಿದಾದ್ಮೇಲೆ ನಾನಿಲ್ಲಿ ನೋಡ್ತಿರ್ಬೋದು ಗಟ್ಟಿಯಾಗುತ್ತೆ, ಅದು ನೀರು ಹಾಕಿಲ್ಲ ಇನ್ನೂ ಇದಕ್ಕೆ. ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವಿಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸುಮಾರು ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು, ಖಾರ, ಅರಿಶಿಣ ಹಾಕಿದ ಮೇಲೆ ಮತ್ತೆ ಒಂದು 2 ನಿಮಿಷ ಆಗೋ ತನಕ ನಾನಿದು ಗ್ರೇವಿನ ಹುರ್ಕೊತಿದ್ದೀನಿ. ನೀವಿಲ್ಲಿ ಗ್ರೇವಿ ಎಷ್ಟು ಹುರ್ಕೋತಿರಲ್ಲ ಅಷ್ಟು ಸರಿಯಾಗಿ ಬರುತ್ತೆ ಈ ಗ್ರೇವಿ. ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಹುಣಸೆಹಣ್ಣು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದ ಅದನ್ನು ಕೂಡ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಓಕೆ ನೋಡಿ, ಮತ್ತು ಇವಾಗ ಎಲ್ಲ ಸೇರಿಸಿದನ್ನು ನಾನು ಒಂದು 2-3 ನಿಮಿಷ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ನೋಡಿ, ಒಂದು 2-3 ನಿಮಿಷ ನಾನು ಹುರ್ಕೊಂಡು ತೊಗೊಂಡಾಗಿದೆ. ಇವಾಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ನೀರು ನೀವು ಇಲ್ಲಿ ಜಾಸ್ತಿನೇ ಹಾಕ್ಕೊಳ್ಳಿ, ಆರಿದ ಮೇಲೆ ಈ ಗ್ರೇವಿ ಗಟ್ಟಿ ಆಗುತ್ತೆ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದು ನಾನು ನೀರು ಹಾಕ್ಕೊಂಡು. ಸುಮಾರು ನಾನಿಲ್ಲಿ 1 ಗ್ಲಾಸಿಗೆ ಕಮ್ಮಿ ಹಾಕಿದ್ದೀನಿ ನೀರಿಲ್ಲಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರಲಿ ಅಲ್ಲಿ ತನಕ ವೇಟ್ ಮಾಡಿ. ಒಂದು ಸ್ವಲ್ಪನೇ ಇಲ್ಲಿ ಬೆಲ್ಲ ಕೂಡ ಹಾಕ್ಕೊತಿದ್ದೀನಿ. ಬೆಲ್ಲ, ಹುಣಸೆಹಣ್ಣು ಕೂಡ ನೀವು ಇಲ್ಲಿ ಮಿಕ್ಸ್ ಮಾಡದೆ ಹಾಕಿ, ಗ್ರೇವಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಗ್ರೇವಿ ಕುದಿ ಬರಲಿ. ನೋಡಿ, ಗ್ರೇವಿ ಕುದಿ ಬಂದಿದೆ. ಇವಾಗ ಕುದಿ ಬಂದಾದಮೇಲೆ ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ. ಸುಮಾರು ಒಂದು 4 ಟೊಮೆಟೊ ಮುಂದಿನ ಭಾಗನ ಕಟ್ ಮಾಡ್ಕೊಂಡು ಈ ರೀತಿ ಹೋಲ್ ಮಾಡ್ಕೊತಿದ್ದೀನಿ. ಈ ರೀತಿ ಹೋಲ್ ಮಾಡ್ಕೋದ್ರಿಂದ ಏನಾಗುತ್ತೆ, ಟೊಮೆಟೊ ಒಳಗಡೆ ಎಲ್ಲ ಉಪ್ಪು ಖಾರ ಹೀರ್ಕೊಳ್ಳುತ್ತೆ. ಓಕೆ, ಸುಮಾರು ನಾನಿಲ್ಲಿ 4 ಟೊಮೆಟೊ ಯೂಸ್ ಮಾಡಿದ್ದೀನಿ. ನೀವಿಲ್ಲಿ ಟೊಮೆಟೊ ಬದಲಾಗಿ ಬಾಯ್ಲ್ಡ್ ಎಗ್ ಕೂಡ ಹಾಕೋಬೋದು, ಅದು ಕೂಡ ತುಂಬ ರುಚಿಯಾಗಿ ಬರುತ್ತೆ. ಓಕೆ, ಸುಮಾರು ಒಂದು 4 ಟೊಮೆಟೊ ಹಾಕಿದ್ದೀನಿ ನಾನಿವಾಗ. ಸ್ಲೋ ಗ್ಯಾಸ್ನಲ್ಲಿ ಒಂದು 5 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ 5 ನಿಮಿಷ ಆದಮೇಲೆ ಈ ಟೊಮೆಟೊ ನಾನು ಉಲ್ಟಾ ಹಾಕ್ಕೊತಿದ್ದೀನಿ.
ಓಕೆ ನೋಡಿ, ಇವಾಗ ಗ್ರೇವಿಯಲ್ಲಿ ಎಲ್ಲನೂ ಸೇರಿಸಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಉಲ್ಟಾ ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಅದನ್ನು ಮುಚ್ಚಿಡ್ತಿದ್ದೀನಿ. ಅಥವಾ ಎಣ್ಣೆ ಸಪ್ರೇಟ್ ಆಗಬೇಕು ಪೂರ್ತಿಯಾಗಿ, ಮತ್ತು ಟೊಮೆಟೊ ಇಲ್ಲಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ವಾವ್ ನೋಡಿ ಎಷ್ಟು ಎಣ್ಣೆ ಸಪ್ರೇಟ್ ಆಗಿದೆ ಅಲ್ವಾ. ಶೇಂಗಾ ಬೀಜ ಹಾಕಿರ್ತೇವೆ, ಕೊಬ್ಬರಿ ಹಾಕಿರ್ತೀವಲ್ಲ, ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಅದರಲ್ಲಿಂತ. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ನೋಡಿ, ನಮ್ಮ ಜಬರ್ದಸ್ತ್ ರುಚಿಯಾಗಿರುವಂತಹ ಟೊಮೆಟೊ ಗ್ರೇವಿ ಸಬ್ಜಿ ತಯಾರಾಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಎಕ್ಸಲೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.